ದೇವರು ಬಂದಿದ್ದಾರೆ. ಹಾಗೆ ಚಿಂತಕರು ಹಾಗೂ ನಿರಂತರ ಹಿತೈಷಿಗಳಾದಂತಹ ದೇವರು ಬಸವರಾಜರು ಬಂದಿದ್ದಾರೆ. ಹಾಗೂ ನಿರಂತರ ಸುಗುಣ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈಗ ರಂಗೋತ್ಸವದ ಕುರಿತು ಹಾಗೆ ನಾವು ನಿರಂತರ ರಾಷ್ಟ್ರಪತಿ ಸುಗುಣ ಅವರಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಕೆಲವ್ರನ್ನ ನೆನಲೇಬೇಕು ಅಂತಂದ್ರೆ ರಂಗೋತ್ಸವ ಅನ್ನುವಂತ ಒಂದು ಇದು ಹಬ್ಬವೂ ಹೌದು, ಹಬ್ಬದ ಒಟ್ಟಿಗೆ ಒಂದು ಆಲೋಚನಾ ಕ್ರಮವೂ ಹೌದು, ಒಂದು ಚಿಂತನ ಕ್ರಮವಾಗಬೇಕು ಅನ್ನೋದು ನಿರಂತರದ ನಮ್ಮ ದಿನನಿತ್ಯದ ಜೀವನ ಬದುಕು ಇವೆಲ್ಲವೂ ಕೂಡ ಎಲ್ಲೋ ಒಂದು ಯಾಂತ್ರಿಕವಾಗ್ತಿರುವಾಗ ಅದರ ಒಳಗಿನ ಚಲನಶೀಲತೆಯನ್ನ ಮತ್ತೆ ಮತ್ತೆ ಹುಡುಕಬೇಕು ಅಂತ ಹೇಳಿ ರಂಗಭೂಮಿಯ ಮೂಲಕ ನಿರಂತರ ಒಂದು 3 ದಶಕಗಳಿಂದ ಕೆಲಸ ಮಾಡ್ತಾ ಇದೆ. ನಿರಂತರ ನನಗೆ ಸುಮಾರು 30 ವರ್ಷಗಳಿಂದ ಸ್ವಲ್ಪ ಒಡನಾಟ ಇರತಕ್ಕಂಥ ಸಂಸ್ಥೆ. ಇವತ್ತು ಈ ಜಾತಿ, ಮೌಢ್ಯ, ಈ ಧರ್ಮ ಇಂತಹ ಸ್ಥಿತಿಯಲ್ಲಿ, ಹದಗೆಟ್ಟೋಗಿರೋ ಇಂತಹ ಸ್ಥಿತಿಯಲ್ಲಿ 5-6 ಜಾತಿಗಳ ಸ್ನೇಹಿತರುಗಳು ಸೇರಿ ಆ ಸಂಸ್ಥೆ ನಡೆಸ್ತಾ ಇದ್ದಾರಲ್ಲ, ಬಹಳ ಕ್ರಿಯಾಶೀಲವಾಗಿ. ಅದಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟರು ಸಾಲಲ್ಲ ಸ್ನೇಹಿತ. ಮತ್ತು ನಾಳೆ ನೆಮ್ಮದಿಯಾಗಿರ್ಬೇಕಾದ್ರೆ ನಮ್ಮ ಮಕ್ಕಳು ಏನ್ ಬೇಕು ಅಂತ ಕೆಲಸಗಳನ್ನ ನಿರಂತರ ಮಾಡ್ತಾ ಇದೆ. ಮತ್ತು ಇವತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಕಟ್ತಕ್ಕಂಥ ಗೊರೂರು ಅಂತಕ್ಕಂಥ ನಾಟಕವನ್ನ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಘಟನೆಗಳನ್ನ ಆಧರಿಸಿ ಗೊರೂರು ಅಂತಕ್ಕಂಥ ಅದ್ಭುತವಾದ ನಾಟಕವನ್ನ ನಿರಂತರದವರು ಕೊಡ್ತಾ ಇದ್ದಾರೆ. ಯುವ ಮನಸ್ಸುಗಳನ್ನ, ಯುವಕರನ್ನ, ಸಣ್ಣ ಕಾಲೇಜು ಮಕ್ಕಳನ್ನ ಸೆಳೆದು ಅವರಿಗೆ ಪ್ರಗತಿ ಪರವಾಗಿ ಆಲೋಚನೆ ಮಾಡಲಿಕ್ಕೆ ನಾಳಿನ ನೆಮ್ಮದಿಗಾಗಿ, ಈ ನಾಡಿನ ನೆಮ್ಮದಿಗಾಗಿ, ನಾಡಿನ ಎಲ್ಲರ ನೆಮ್ಮದಿಗಾಗಿ ಒಂದಷ್ಟು ನಾಟಕಗಳನ್ನ, ಹಾಡುಗಳನ್ನ ಕೊಡ್ತಾ ಇದ್ದಾರೆ. ಇಂಥ ಕೆಲಸಗಳು ಜಾಸ್ತಿ ಆಗಲಿ, ನೀವು ಜಾಸ್ತಿ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಇದಕ್ಕೆ ಎಲ್ಲರ ಬೆಂಬಲ ಕೂಡ ಬೇಕು ಅಂತ ತಮ್ಮಲ್ಲೂ ಕೂಡ ಕೇಳ್ಕೊಳ್ತಾ ನಾನು 1-2 ಮಾತು ಮುಗಿಸ್ತೇನೆ. ಇದೇ ಒಂದು ಮಾತು, ಸಮಯ ಇದು ಮಾತಾಡೋ ಸಮಯ ಅಲ್ಲ. ಬಹಳ ವರ್ಷಗಳಿಂದ ನಾನು ನಿರಂತರ ಜೊತೆಗೆ ಇದ್ದೇನೆ. ಒಂದು ಎರಡನೇದಾಗಿ ಅವ್ರ ಚಟುವಟಿಕೆಯನ್ನು ಗಮನಿಸ್ತಾ ಇದ್ದೇನೆ. ಅದರಲ್ಲಿ ನಾನು ಕೆಲವೊಂದರಲ್ಲಿ ನಾನು ಭಾಗಿಯಾಗಿದ್ದೇನೆ. ಒಂದು ಯುವ ತಲೆಮಾರನ್ನ ಕಟ್ಟುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದು ಸಾಗಬೇಕಾದ್ರು. ಇವತ್ತಿನ ಸಮಾಜದ ವಿಕೃತಿಗೆ ಇಂಥದ್ದೇ ಪರ್ಯಾಯ ಆಗ್ಬೇಕಾಗಿದೆ. ಆದ್ರಿಂದಾಗಿ ಇದು ಹೆಚ್ಚು ಆಗಲಿ, ಇಂಥ ಉತ್ಸವಗಳು ಮತ್ತು ಸಹಜರಂಗ ಅಂತ ಒಂದು ಕಾರ್ಯಕ್ರಮಗಳು ಹೆಚ್ಚು ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಧನ್ಯವಾದಗಳು. ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ನೋಡಿ, ಕೈ ನೋಡಿ, ಇಲ್ಲಿ 2 ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳಿ ಇಡೀ ದೇಶನೇ ಮಣ್ಣು ಮಾಡ್ಬಿಟ್ಟಿದ್ದೀರ. ಹಿಂಗೆ ಸಿಸರೇನ್ ಮಾಡ್ತೀವಿ. ನಿನಗೇನ್ ತಾಕು ಅದ್ರೊಳಗೆ ಒಂದ ಧೈರ್ಯ ಆಗಿಲ್ಲ, ಇಲ್ಲ ಬೀದಿ ಹಣ ಆಗಿಲ್ಲ, ಒಂದೇ ಮಾಡಿ ರಸಗೊಬ್ಬರದ ಮೇಲಿನ ಟ್ಯಾಕ್ಸ್ ಕೊಡಲ್ಲ ಅಂದ್ರೆ ಕೊಡಲ್ಲ. ನಾನು ಯಾವುದೇ ವಸ್ತುವಿನ ಮೇಲೆ ಟ್ಯಾಕ್ಸ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಮುಂದಿನ ವರ್ಷ 5 ವಿಭಿನ್ನ ನಾಟಕಗಳು, 5 ವಿಭಿನ್ನ ರೀತಿಯ ಆಲೋಚನೆ ಹೊಂದಿರುವಂತಹ ಹೊಸ ಪ್ರಯೋಗಗಳನ್ನು ನಾವು ಕಳಿಸ್ತೀವಿ. ಇದೇ ರೀತಿ ಮೈಸೂರಿನ ರಂಗಾಸಕ್ತರು ಬಂದು ನಿರಂತರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ.